ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಟ್ಯಾಲೆಂಟ್ ಚಾನಲ್ಗೆ ಸ್ವಾಗತ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತು ನಾನು ತಂದಿರೋಂಥ ವಿಷಯ ಬಂದ್ಬಿಟ್ಟು ಏನಪ್ಪ ಅಂದರೆ, ಮನೆಯಲ್ಲೇ ಈಸಿಯಾಗಿ ಒಂದು ನ್ಯಾಚುರಲ್ ಆಗಿ ಸೋಪ್ ಮಾಡ್ಕೋಬೋದು, ತುಂಬಾ ಸುಲಭವಾಗಿ. ಈ ಸೋಪಿಂದ ತುಂಬಾ ಬೆನಿಫಿಟ್ ಇದೆ. ಹಾಗೆ ಈ ಸೋಪ್ ಮಾಡೋದು ಹೇಗೆ, ಇದು ಬೇಕಾಗುವ ಇಂಗ್ರೀಡಿಯೆಂಟ್ಸು ಕೂಡ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಮೊದಲಿಗೆ ಬೇವಿನ ಸೊಪ್ಪು ಒಂದು 4 ರಿಂದ 5 ಕಡ್ಡಿ ತಗೊಂಡು ಅದರಲ್ಲಿರುವಂಥ ಎಲೆ ಎಲ್ಲ ಬಿಡಿಸಿಟ್ಕೊಂಡಿದ್ದೀನಿ. ಸುಮಾರು ಒಂದು ಅರ್ಧ ಕಪ್ ಆಗೋಷ್ಟು ಕೊಬ್ಬರಿ ಎಣ್ಣೆ 1 ಟೇಬಲ್ ಸ್ಪೂನು, ಆಲಿವೇರಾ ಜೆಲ್ 1 ಟೇಬಲ್ ಸ್ಪೂನು, ಮತ್ತು ರೋಸ್ ವಾಟರ್ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ವಿಟಮಿನ್ ಇ ಕ್ಯಾಪ್ಸಲ್ 2 ತೊಗೊಂಡಿದ್ದೀನಿ. ನಾರ್ಮಲ್ ಮೆಡಿಕಲ್ ಶಾಪಲ್ಲೆಲ್ಲ ಸಿಗುತ್ತೆ ನಿಮಗೆ ಈಸಿಯಾಗಿ. ಮತ್ತು 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು. ಇದು ಸೋಪ್ ಮೋಲ್ಡ್ ಬದಲು ಈ ಥರ ಪ್ಲಾಸ್ಟಿಕ್ ಕಪ್ಪು ಮತ್ತು ಐಸ್ ಕಪ್ಪು ಈ ಥರ ಯೂಸ್ ಮಾಡೋಕ್ಕೆ. ಇಲ್ಲಿ ಸೋಪ್ ಬೇಸ್ ಬಂದ್ಬಿಟ್ಟು ಒಂದು 3/4 ಕಪ್ ಆಗೋಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಯಾವ ರೀತಿ ಸಿಗುತ್ತೆ ಅನ್ನೋದು ಕೂಡ ನಾನು ವೀಡಿಯೋದಲ್ಲಿ ಹೇಳ್ತೀನಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬೌಲ್ಗೆ ನೀರು ಹಾಕಿಟ್ಕೊಂಡಿದ್ದೀನಿ. ಬೇವಿನ ಸೊಪ್ಪನ್ನ ಮೊದಲಿಗೆ ಚೆನ್ನಾಗಿ ತೊಳ್ಕೊಬಿಡೋಣ, ಯಾಕಂದರೆ ಅದರಲ್ಲಿ ಧೂಳು ಏನಾದರೂ ಇದ್ದರೆ ಅದೆಲ್ಲ ಹೋಗುತ್ತೆ. ಇವಾಗ ಇದನ್ನು ಚೆನ್ನಾಗಿ ತೊಳೆದಿದ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ತುಂಬಾ ನ್ಯಾಚುರಲಾಗಿ ಈ ಥರ ಒಂದು ಮನೆಯಲ್ಲೇ ಸೋಪ್ ಮಾಡ್ಕೊಂಡಾಗ ತುಂಬಾ ಬೆನಿಫಿಟ್ ಇರುತ್ತೆ. ಬೇವಿನ ಸೊಪ್ಪು ಯೂಸ್ ಮಾಡೋದ್ರಿಂದ ತುಂಬ ಜನಕ್ಕೆ ಪಿಂಪಲ್ ಇರುತ್ತೆ, ಮತ್ತು ಬೆನ್ನಲ್ಲೆಲ್ಲ ಗುಳ್ಳೆ ಇದ್ದು ಬ್ಲ್ಯಾಕ್ ಆಗಿ ಕಳೆ ಇರುತ್ತೆ. ಇದು ಹೋಗೋಕ್ಕೆ ತುಂಬಾ ಯೂಸ್ ಮಾಡುತ್ತೆ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ನಾರ್ಮಲಾಗಿ ತರಿಯಾಗಿ ರುಬ್ಕೊಳ್ಳಿ, ಪರವಾಗಿಲ್ಲ. ಇದನ್ನು ನಾನು ಸೋದಿಸೋದಿಲ್ಲ, ಹಾಗೆ ಯೂಸ್ ಮಾಡ್ತೀನಿ. ತುಂಬಾ ಒಳ್ಳೆಯದು ಹಂಗೆ ಮಾಡಿದ್ರೆ. ಈಗ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಇದಕ್ಕೆ ನಾನು ಆಲಿವೇರಾ ಜೆಲ್ ಯೂಸ್ ಮಾಡ್ತಾಯಿದ್ದೀನಿ. ಆಲಿವೇರಾಯಿಂದ ಕೂಡ ಪಿಂಪಲ್ ಹೋಗುತ್ತೆ, ಮತ್ತು ಸ್ಕಿನ್ನ ಸಾಫ್ಟ್ನೆಸ್ ಆಗಿ ಇಟ್ಕೊಳ್ಳುತ್ತೆ, ಮತ್ತು ಸ್ಮೂತಾಗಿ ಇಟ್ಕೊಳ್ಳುತ್ತೆ. ನೋಡಿ, ಇವಾಗ ಆಲಿವೇರಾ ಜೆಲ್ಲು ಸುಮಾರು 1 ಟೇಬಲ್ ಸ್ಪೂನು. ನಿಮ್ಗೇನಾದರೂ ಮನೆ ಹತ್ರನೇ ಆಲಿವೇರಾ ಜೆಲ್ ಇದ್ದರೆ ಅದು ಕೂಡ ಯೂಸ್ ಮಾಡ್ಕೊಬೋದು. ಮತ್ತು ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಕೊಬ್ಬರಿ ಎಣ್ಣೆಯಿಂದ ಕೂಡ ಒಂದು ಸ್ಕಿನ್ನು ಮಾಯ್ಚರೈಸಿಂಗ್ ಆಗಿರುತ್ತೆ, ಮತ್ತು ಆಗೋದಿಲ್ಲ, ಮತ್ತು ಬೆಳ್ಳಗಾಗೋದಿಲ್ಲ. ಇವಾಗ ರೋಸ್ ವಾಟರ್ ಹಾಕ್ಕೊತಾ ಇದ್ದೀನಿ. ಈ ರೋಸ್ ವಾಟರ್ ಹಾಕೋದ್ರಿಂದ ಕೂಡ ಮುಖದಲ್ಲಿ ಗ್ಲೋ ಬರುತ್ತೆ, ಮತ್ತು ಬ್ಲ್ಯಾಕ್ ಕಳೆ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ. ಮತ್ತು ಇದಕ್ಕೆ 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟಿಂದ ಕೂಡ ವೈಟ್ನಿಂಗ್ ಮಾಡುತ್ತೆ ಸ್ಕಿನ್ನ, ಮತ್ತು ಒಂಥರ ಸ್ಕ್ರಬ್ ಥರ ತುಂಬಾ ಯೂಸ್ಫುಲ್ ಆಗುತ್ತೆ. ಇವಾಗ ಈ ಕ್ಯಾಪ್ಸಲ್ ವಿಟಮಿನ್ ಇದನ್ನು ಹಾಕ್ಕೊತಾ ಇದ್ದೀನಿ. ಇದು ಕೂಡ ಅಷ್ಟೇ ನಮ್ಮ ಸ್ಕಿನ್ನ ಸಾಫ್ಟಾಗಿ ಮತ್ತು ಗ್ಲೋ ಆಗಿ ಹೆಲ್ಪ್ ಮಾಡುತ್ತೆ, ಮತ್ತು ಕಪ್ಪು ಕಳೆ ಅದೆಲ್ಲ ಇದ್ದರೆ ಏನಾದರೂ ಹೋಗುತ್ತೆ. ಇದು ಸುಮಾರು ಒಂದು 2 ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಗೇನಾದರೂ ಕಸ್ತೂರಿ ಅರಿಶಿನ ಏನಾದರೂ ಸಿಕ್ಕಿದ್ರೆ ಅದು ಕೂಡ ಯೂಸ್ ಮಾಡ್ಕೋಬೋದು. ಅದು ಕೂಡ ಹಾಕೋದ್ರಿಂದ ಮುಖದಲ್ಲಿ ತುಂಬಾ ಗ್ಲೋ ಬರುತ್ತೆ. ಈ ಸೋಪ್ನ ನಾನು ಮಾಡ್ತಾ ಇರೋ ಉದ್ದೇಶ ಅಂದರೆ, ತುಂಬ ಜನಕ್ಕೆ ಇವಾಗ ಪಿಂಪಲ್ ಇರುತ್ತೆ, ಮತ್ತು ಆ ಪಿಂಪಲ್ಲು ಹೋಗಿ ಮತ್ತು ಕಪ್ಪು ಕಳೆ ಉಳ್ಕೊಳುತ್ತಲ್ಲ, ಅದಕ್ಕೆ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಈ ಸೋಪ್ ಬೇಸ್ನ ನಾನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಈ ಸೋಪ್ ಬೇಸ್ ಬಂದ್ಬಿಟ್ಟು ನಾರ್ಮಲ್ ಶಾಪ್ಗಳಲ್ಲಿ ಎಲ್ಲೂ ಸಿಗೋಲ್ಲ, ಆನ್ಲೈನ್ ಶಾಪಲ್ಲೇ ಸಿಗೋದು. ನಾನು ಅಮೆಝಾನಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೀನಿ 1 kg ಆಗೋಷ್ಟು. ನಾನು ಯೂಸ್ ಮಾಡ್ತಾ ಇರೋದು ಗ್ಲಿಸರಿಂಗ್ದು, ತುಂಬಾ ನ್ಯಾಚುರಲ್ ಆಗಿ ಒರಿಜಿನಲ್ ಸೋಪ್ ಬೇಸೇ ಇದು. ನಿಮಗೆ ಯಾವ ಥರ ಫ್ಲೇವರ್ ಬೇಕಂತ ನಿಮಗೆ ಅದರಲ್ಲೇ ಸಿಗುತ್ತೆ. ನಿಮ್ಗೆ ಇಷ್ಟವಾದಂಥ ಫ್ಲೇವರ್ ಕೂಡ ತಗೋಬೋದು. ನಿಮ್ಗೇನಾದರೂ ಸೋಪ್ ಬೇಸ್ ಸಿಕ್ಕಿಲ್ಲ ಅಂದರೆ ಈ ಥರ ಪಿಯರ್ ಸೋಪ್ ಕೂಡ ಯೂಸ್ ಮಾಡ್ಕೋಬೋದು. ಪಿಯರ್ ಸೋಪ್ ನಿಮಗೆ ಈಸಿಯಾಗಿ ಸಿಗುತ್ತೆ. ಇವಾಗ ನೋಡಿ, ಈ ಏನು ಸೋಪ್ ಕಪ್ಪು ತಗೊಂಡಿದ್ನೋ, ಇದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಫುಲ್ ಹಚ್ಕೊತೀನಿ. ಯಾಕಂದರೆ ಇದು ಸೋಪ್ ಡ್ರೈ ಆದಮೇಲೆ ಈಸಿಯಾಗಿ ಬಂದ್ಬಿಡುತ್ತೆ. ಕೆಲವರು ಇದಕ್ಕೆ ವ್ಯಾಸಲೈನ್ ಕೂಡ ಹಾಕ್ಕೊತಾರೆ, ಅದು ಕೂಡ ಯೂಸ್ ಮಾಡ್ಕೋಬೋದು. ನಾನು ಕೊಬ್ಬರಿ ಎಣ್ಣೆನೇ ಹಾಕ್ಕೊತಾ ಇದ್ದೀನಿ. ಈ ಥರ ಮಾಡಿ ಇಟ್ಕೊಬಿಡೋಣ. ಇವಾಗ ಸೋಪ್ ಯಾವ ರೀತಿ ಮಾಡೋದಂತ ನೋಡೋಣ. ನೋಡಿ, ಮೊದಲಿಗೆ ಇಲ್ಲಿ ಒಂದು ಅರ್ಧ ಲೀಟ್ರ್ ಆಗೋಷ್ಟು ನೀರು ಹಾಕಿ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಇದ್ರ ಮೇಲೆ ಒಂದು ಕಪ್ ಇಟ್ಕೊತಾ ಇದ್ದೀನಿ. ಡಬಲ್ ಬಾಯ್ಲರು, ಬೇರೆ ಜಸ್ಟ್ ಒಂದು 2 ನಿಮಿಷದಲ್ಲಿ ಇದು ಕರಗೋಗುತ್ತೆ. ನೋಡ್ತಾ ಇರ್ಬೋದು. ನಾನು ತಗೊಂಡೋದು ಗ್ಲಿಸರಿಂಗ್ದು. ನಿಮಗೆ ತುಂಬಾ ಫ್ಲೇವರ್ಫುಲ್ ಆಗಿರೋಂಥ ಸೋಪ್ಗಳು ತುಂಬ ವೆರೈಟಿ ಸಿಗುತ್ತೆ. ಇಲ್ಲಾಂದರೆ ಬೇರೆ ನಾರ್ಮಲ್ ಸೋಪ್ ಬೇಸ್ ಕೂಡ ಸಿಗುತ್ತೆ ಆನ್ಲೈನಲ್ಲಿ. ಏನಿಲ್ಲ ಅಂದ್ರೆ ಒಂದು 300 ರೂಪಾಯಿ ಒಳಗಡೆ ಸಿಗುತ್ತೆ 1 kg. ತೊಗೊಂಡ್ರೆ ನೀವು 1 kg ಸೋಪ್ ತೊಗೊಂಡ್ರೆ ಏನಿಲ್ಲ ಅಂದ್ರೂ ಒಂದು 25 ಸೋಪ್ವರೆಗೂ ಮಾಡ್ಕೋಬೋದು. ನಿಮ್ಗೆ ಇಷ್ಟವಾದಂಥ ಫ್ಲೇವರ್ ಎಲ್ಲ ಹಾಕಿ ನೀವೇ ನ್ಯಾಚುರಲ್ ಆಗಿ ಮನೇಲಿ ಮಾಡ್ಕೋಬೋದು. ಇವಾಗ ನೋಡ್ತಾ ಇರ್ಬೋದು ಸೋಪ್ ಕರಗಿದೆ. ಇದಕ್ಕೆ ನಾವೇನು ಮಿಕ್ಸ್ ಮಾಡಿಟ್ಟಿದ್ನೋ ಅದನ್ನ ಹಾಕ್ಕೊತಾ ಇದ್ದೀನಿ. ಇನ್ನು ಮುಂದೆ ನಿಮಗೆ ಬೇರೆ ಥರ ಸೋಪ್ಗಳು ಕೂಡ ಮಾಡಿ ತೋರಿಸ್ತೀನಿ. ಆದರೆ ಇದಂತೂ ತುಂಬಾ ಯೂಸ್ಫುಲ್ ಆಗುತ್ತೆ. ಅದರಲ್ಲೂ ಸ್ಕಿನ್ ಪ್ರಾಬ್ಲಮ್ ಇರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಇದು. ನೀವು ಇದನ್ನು ಯೂಸ್ ಮಾಡ್ತಾ ರೆಗ್ಯುಲರ್ ಬಂದರೆ ನಿಮಗೆ ಚೇಂಜಸ್ ಕೂಡ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಬೇಗನೆ ಕೂಡ. ಯಾವುದೇ ರೀತಿ ಸೈಡ್ ಎಫೆಕ್ಟು ಆಗಲ್ಲ. ಒಂದು ನ್ಯಾಚುರಲ್ ಸೋಪ್ ಇದು. ಇವಾಗ ನೋಡಿ, ಇದನ್ನು ಆ ಮಿಶ್ರಣನ ಹಾಕಿ ಒಂದು 30 ಸೆಕೆಂಡ್ ನಾನು ಮಿಕ್ಸ್ ಮಾಡಿದ್ದೆ ಅಷ್ಟೇ. ಜಾಸ್ತಿ ಹೊತ್ತು ಕುದಿಸ್ಬೇಕಂತೇನಿಲ್ಲ. ಸ್ಟವ್ ಆಫ್ ಮಾಡಿ ಆನಂತರ ನೀವು ಏನು ಮಿಕ್ಸ್ ಮಾಡಿಟ್ಟಿದ್ನೋ ಸೋಪಲ್ಲಿ ಅದನ್ನು ಹಾಕ್ಕೊಂಡು ಇವಾಗ ಈ ಥರ ಒಂದು ಮೋಲ್ಡ್ಗೆ ಹಾಕ್ಕೊತಾ ಇದ್ದೀನಿ.
ಈಸಿಯಾಗಿ ಎಲ್ಲರ ಮನೆಯಲ್ಲೂ ಇರುತ್ತೆ ಈ ಥರ ಕಪ್ಪುಗಳು. ಸೊ ಹಂಗಿಲ್ಲ ಅಂದರೆ ಪ್ಲಾಸ್ಟಿಕ್ದು ಯಾವುದಾದ್ರೂ ಮುಚ್ಚಳ ನಿಮಗೆ ಸೋಪ್ ಮಾಡೋಕ್ಕೆ ಈಸಿಯಾಗಿರೋದು ಯೂಸ್ ಮಾಡ್ಕೊಳ್ಳಿ. ಈಗ ಇದನ್ನು ನಾನು ಹಾಗೆ ಒಂದು ದಿವಸ ಬಿಡ್ತೀನಿ. ಒಂದು ದಿವಸ ಆದಮೇಲೆ ಓಪನ್ ಮಾಡೋಣ ನೋಡೋಣ. ಇವಾಗ ಒಂದು ದಿವಸ ಆಗಿದೆ, ಯಾಕಂದರೆ ಒಂದು ದಿವಸ ಆದಮೇಲೆ ನಿಮಗೆ ಅದ್ರದ್ದು ಎಲ್ಲ ಕಲರ್ ಕೂಡ ನೋಡ್ತಾ ಇರ್ಬೋದು. ಇದು ಕಟ್ ಮಾಡಿ ಎತ್ಕೊತಾ ಇದ್ದೀನಿ. ಬೇಕು ಅಂದರೆ ನೀವು ಫ್ರಿಜ್ಜಲ್ಲಿ ಕೂಡ ಇಡ್ಬೋದು. ಇಟ್ಕೊಂಡು ನೀವು ಒಂದು 6 ತಿಂಗಳವರೆಗೂ ಕೂಡ ಯೂಸ್ ಮಾಡ್ಕೊಬೋದು. ಇವಾಗ ನೋಡಿ ಸೋಪ್ ರೆಡಿಯಾಗಿದೆ. ಇವಾಗ ಸೋಪ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ತೋರಿಸ್ತೀನಿ. ನಾನು ಫಸ್ಟು ಮೊದಲಿಗೆ ಮಾಡಿಟ್ಕೊಂಡು ನನಗೆ ಯಾವ ರೀತಿ ಆಯಿತು ಅಂತ ಅನುಭವ ಆದಮೇಲೆ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ನೋಡ್ತಾ ಇರ್ಬೋದು ಸೋಪ್ನ ನಾನು ಈ ಥರ ಕೈಗೆ ಹಚ್ಕೊತಾ ಇದ್ದೀನಿ. ನೀವು ಮುಖಕ್ಕೆ ಮೈಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಮಕ್ಕಳಿಗೆ ಕೂಡ ಯೂಸ್ ಮಾಡ್ಬೋದು. ತುಂಬಾ ಸ್ಕಿನ್ನಿಗೆ ಒಳ್ಳೇದಂತಲೇ ಹೇಳ್ಬೋದು. ನೋಡಿ ನೊರೆ ಕೂಡ ಬರ್ತಾಯಿದೆ, ಮತ್ತು ಸ್ಕಿನ್ ಅಂತೂ ತುಂಬಾ ಸಾಫ್ಟಾಗಿ ಬರುತ್ತೆ. ಮತ್ತು ಏನಾದರೂ ಕಳೆ ಇದ್ದರೆ ಅದು ಕೂಡ ಹೋಗುತ್ತೆ. ನಾನು ನಿಜವಾಗ್ಲೂ ಗ್ಯಾರಂಟಿ ಕೊಡ್ತೀನಿ, ಈ ಥರ ಒಂದು ಸೋಪ್ ನೀವು ಮನೇಲಿ ಮಾಡಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ತುಂಬಾ ಚೆನ್ನಾಗಿರುತ್ತೆ. ಮತ್ತು ನಮ್ಗೆ ಇಷ್ಟ ಬಂದಿರೋ ಥರ ನಾವು ನಮ್ಗೆ ಗೊತ್ತಿರೋಂಥ ಆಯುರ್ವೇದಿಕ್ ಏನೇ ಆಗಲಿ ಮಿಕ್ಸ್ ಮಾಡಿ ನಮಗೆ ಇಷ್ಟವಾಗಿರೋಂಥ ಸೋಪ್ ಮಾಡ್ಕೋಬೋದು. ಖಂಡಿತ ಇವತ್ತು ಕೊಟ್ಟಿರೋ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.